ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಆಗಿ ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್. ಈ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡುತ್ತಿರುವ ವಿಡಿಯೋಗಳು ಮತ್ತು ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಅಕ್ಷಯ ತೃತೀಯ ಶುಭ ದಿನದಂದು ಬರೆಯುವ ಅಕ್ಷಯ ಪಾತ್ರೆ ರಂಗೋಲಿಯ ಬಗ್ಗೆ 2 ವಿಧಾನದಲ್ಲಿ ತಿಳಿಸುತ್ತಿದ್ದೇನೆ. ಮೊದಲನೇ ಸರಳ ವಿಧಾನವನ್ನು ನೋಡೋದಾದರೆ, ಮೊದಲಿಗೆ ಮೇಲಿನಿಂದ ಕೆಳಗೆ 4 ಅಡ್ಡಗೆರೆಗಳನ್ನು ಒಂದಕ್ಕಿಂತ ಮತ್ತೊಂದು ದೊಡ್ಡದಾಗಿ ಬರುವಂತೆ ಎಳೆಯನ್ನು ಎಳೆಯಬೇಕು. ಆನಂತರ ಪುನಃ ಅದರ ಕೆಳಗೆ ಅದೇ ರೀತಿ 4 ಅಡ್ಡಗೆರೆಗಳನ್ನು ಚಿಕ್ಕದರಿಂದ ದೊಡ್ಡದಾದ ಗೆರೆ ಬರುವಂತೆ ಎಳೆಯನ್ನು ಎಳೆಯಬೇಕು. ನೆನಪಿರಲಿ, ಮೇಲಿನ 4 ಗೆರೆಗಳ ರೀತಿ ಆಯಾ ಅಳತೆಗೆ ಸರಿಹೊಂದುವಂತೆ ಕೆಳಗಿನ 4 ಅಡ್ಡಗೆರೆಗಳನ್ನು ಎಳೆದುಕೊಳ್ಳಬೇಕು. ನಂತರ ಕೆಳ ಸಾಲಿನ ಮೊದಲನೇ ಚಿಕ್ಕ ಗೆರೆಯ ಮಧ್ಯಭಾಗದಿಂದ 2 ಎಳೆಯನ್ನು ತೆಗೆದುಕೊಂಡು ಮೇಲಿನ ಸಾಲಿನ ಮೊದಲನೇ ಚಿಕ್ಕದಾದ ಗೆರೆಯ ಅಕ್ಕಪಕ್ಕ 2 ಕಡೆಗೂ ಈ ರೀತಿ ಸೇರಿಸಬೇಕು. ಬಳಿಕ ಕೆಳ ಸಾಲಿನ 2ನೇ ಗೆರೆಯ ಮಧ್ಯಭಾಗದಿಂದ 2 ಗೆರೆಗಳನ್ನು ಎಳೆದು ಮೇಲಿನ ಸಾಲಿನ 2ನೇ ಗೆರೆಯ ಅಕ್ಕಪಕ್ಕಕ್ಕೆ ಸೇರಿಸಬೇಕು. ಇದೇ ರೀತಿ ಕೆಳ ಸಾಲಿನ 3ನೇ ಗೆರೆಯ ಮಧ್ಯಭಾಗದಿಂದ ಮೇಲಿನ ಸಾಲಿನ 3ನೇ ಗೆರೆಯ ಅಕ್ಕಪಕ್ಕಕ್ಕೆ, ಕೆಳ ಸಾಲಿನ 4ನೇ ಗೆರೆಯ ಮಧ್ಯಭಾಗದಿಂದ ಮೇಲಿನ ಸಾಲಿನ 4ನೇ ಗೆರೆಯ ಅಕ್ಕಪಕ್ಕಕ್ಕೆ ಸೇರಿಸಬೇಕು. ಮೇಲಿನಂತೆಯೇ ಕೆಳ ಸಾಲಿನಿಂದ ಮೇಲಿನ ಸಾಲಿಗೆ ಈಗ ಸೇರಿಸೋಣ. ಆದರೆ ನೆನಪಿರಲಿ, ಈಗ ಚಿಕ್ಕ ಗೆರೆಯನ್ನು ಚಿಕ್ಕ ಗೆರೆಗೆ ಸೇರಿಸದೆ ದೊಡ್ಡ ಗೆರೆಗೆ ಸೇರಿಸಬೇಕು. ಅಂದರೆ ಕೆಳ ಸಾಲಿನ ಮೊದಲನೇ ಚಿಕ್ಕ ಗೆರೆಯನ್ನು ಮೇಲಿನ ಸಾಲಿನ ದೊಡ್ಡ ಗೆರೆಗೆ ಸೇರಿಸಬೇಕು. ಅಂದರೆ ಕ್ರಮವಾಗಿ ಮೇಲಿನಿಂದ 4ನೇ ಗೆರೆಯ ಮಧ್ಯಭಾಗದಿಂದ ಕೆಳ ಸಾಲಿನ ಮೊದಲನೇ ಚಿಕ್ಕ ಗೆರೆಯ ಅಕ್ಕಪಕ್ಕಕ್ಕೆ ಸೇರುವಂತೆ ಎಳೆಯನ್ನು ಎಳೆಯಬೇಕು. ನಂತರ ಕೆಳ ಸಾಲಿನ 2ನೇ ಗೆರೆಯ ಅಕ್ಕಪಕ್ಕದಿಂದ ಮೇಲಿನ ಸಾಲಿನ 3ನೇ ಗೆರೆಯ ಮಧ್ಯಭಾಗಕ್ಕೆ ಅನುಕ್ರಮವಾಗಿ ಕೆಳ ಸಾಲಿನ 3ನೇ ಗೆರೆಯನ್ನು 2ನೇ ಗೆರೆಯ ಮಧ್ಯಭಾಗಕ್ಕೆ, 4ನೇ ಗೆರೆಯ ಅಕ್ಕಪಕ್ಕದಿಂದ ಮೇಲಿನ ಮೊದಲನೇ ಗೆರೆಯ ಮಧ್ಯಭಾಗಕ್ಕೆ ಒಂದಾದ ಮೇಲೊಂದರಂತೆ ಸೇರಿಸಬೇಕು. ಬಳಿಕ ಮೇಲಿನ ಮೊದಲ ಸಣ್ಣ ಗೆರೆಗೆ ಈ ರೀತಿಯಾಗಿ ಹಾಫ್ ಸರ್ಕಲ್ನಂತೆ ಬರೆದು ಸೇರಿಸಬೇಕು. ನಂತರ ಅದರೊಳಗೆ ಮತ್ತು ರಂಗೋಲಿಯ ಕೆಳಭಾಗದ ಮಧ್ಯಭಾಗದಲ್ಲಿ ಶ್ರೀಕಾರವನ್ನು ಬರೆಯಬೇಕು. ಕೊನೆಯದಾಗಿ ರಂಗೋಲಿಯ ಸುತ್ತಲೂ ಶ್ರೀ ವಾಸುದೇವಾಯ ನಮಃ ಎಂದು ಬರೆದರೆ ನಮ್ಮ ಸರಳ ವಿಧಾನದಲ್ಲಿ ಅಕ್ಷಯ ಪಾತ್ರೆ ರಂಗೋಲಿಯು ಬರೆದು ಕಂಪ್ಲೀಟ್ ಆಯಿತು. ಅಕ್ಷಯ ತೃತೀಯ ದಿನವನ್ನು ಕೃತಯುಗದ ಆರಂಭವೆಂದು ಪರಿಗಣಿಸಿ ಈ ದಿನದಂದು ಯಾವುದೇ ಹೊಸ ಕೆಲಸ ಆರಂಭಿಸಿದರೆ, ಸ್ಥಿರಾಸ್ತಿ ಖರೀದಿಸಿದರೆ, ಜಪತಪ ದಾನ ಧರ್ಮಗಳು ಮತ್ತು ಬಂಗಾರದ ಖರೀದಿ ಮಾಡಿದರೆ ಕ್ರಯ ವಿಕ್ರಯಗಳು ಅಕ್ಷಯವಾಗುತ್ತದೆ ಎನ್ನುವುದು ಪ್ರತೀತಿ. ಎರಡನೇ ವಿಸ್ತೃತ ವಿಧಾನವನ್ನು ನೋಡೋದಾದರೆ, ಮೊದಲಿಗೆ ಪ್ಲಸ್ ರೀತಿ ಇಂಟು ರೀತಿ ಗೆರೆಗಳನ್ನು ಎಳೆದು ಪರಸ್ಪರ ಕೂಡಿಸಿ ಅಷ್ಟದಳ ಪದ್ಮವನ್ನು ಬರೆಯಬೇಕು. ಆನಂತರ ಪ್ಲಸ್ ಗೆರೆಯ ಮುಂಭಾಗ ಪ್ರತಿಯೊಂದು ಕಡೆಯಲ್ಲೂ ತಲಾ 5 ಚುಕ್ಕಿಗಳನ್ನು ಇಟ್ಟುಕೊಳ್ಳಬೇಕು. ಬಳಿಕ ಇಂಟು ಗೆರೆಯ ಮುಂಭಾಗ ಪ್ರತಿಯೊಂದು ಕಡೆಗಳಲ್ಲೂ ತಲಾ 5 ಚುಕ್ಕಿಗಳನ್ನು ಆಯಾ ಗೆರೆಗೆ ಅನುಕ್ರಮವಾಗಿ ಇಟ್ಟುಕೊಳ್ಳಬೇಕು. ನೆನಪಿರಲಿ, ಚುಕ್ಕಿಗಳನ್ನು ಗೆರೆಯ ಮುಂಭಾಗ ಇಟ್ಟುಕೊಳ್ಳಬೇಕು, ಪದ್ಮದ ಚೂಪಾದ ಭಾಗದಲ್ಲಿ ಇಟ್ಟುಕೊಳ್ಳಬಾರದು. ಬಳಿಕ 2 ಚುಕ್ಕಿ ಸಾಲುಗಳ ಮಧ್ಯೆ 5 ಅಡ್ಡಗೆರೆಗಳನ್ನು ಈ ರೀತಿಯಾಗಿ ರಂಗೋಲಿಯ ಕಡೆಯಿಂದ ದೊಡ್ಡ ಗೆರೆ, ನಂತರ ಅದಕ್ಕಿಂತ ಸಣ್ಣ ಗೆರೆ, ಹೀಗೆ 5 ಗೆರೆಗಳನ್ನು ಎಳೆಯಬೇಕು. ಅಂದರೆ ಒಂದಕ್ಕಿಂತ ಮತ್ತೊಂದು ಗೆರೆಯು ದೊಡ್ಡ ಗೆರೆಯಿಂದ ಪ್ರಾರಂಭಿಸಿ ತದನಂತರ ಅದಕ್ಕಿಂತ ಕಡಿಮೆ, ಈ ರೀತಿಯಾಗಿ ಒಂದಕ್ಕಿಂತ ಮತ್ತೊಂದು ಸಣ್ಣದಾಗಿರುವಂತೆ 5 ಗೆರೆಗಳನ್ನು ಎಳೆಯಬೇಕು. ನೆನಪಿರಲಿ, ಪದ್ಮದ ಕಡೆಯಿಂದ ನೋಡಿದರೆ ಚುಕ್ಕಿಗಳು ಮತ್ತು ಈ ರೀತಿ ಬರೆದ ಗೆರೆಗಳು ತ್ರಿಭುಜಾಕಾರದ ಆಕೃತಿಯಂತೆ ಕಾಣುವ ರೀತಿ ಗೆರೆಗಳನ್ನು ಬರೆಯಲು ಪ್ರಾರಂಭಿಸಬೇಕು. ನಂತರ ಈಗ ಗೆರೆಗಳ ಎಡತುದಿಯನ್ನು ಅದರ ಬಲಭಾಗದಲ್ಲಿರುವ ಚುಕ್ಕಿಗಳಿಗೆ ಒಂದಾದ ಮೇಲೊಂದರಂತೆ ಸೇರಿಸಬೇಕು. ಅಂದರೆ ಮೊದಲ ಗೆರೆಯ ಎಡಭಾಗದಿಂದ ಎಳೆಯನ್ನು ರಂಗೋಲಿಯ ಕಡೆಯಿಂದ ಬಲಗಡೆಯಲ್ಲಿರುವ ಮೊದಲ ಚುಕ್ಕಿಗೆ, ಎರಡನೇ ಗೆರೆಯ ಎಡತುದಿಯಿಂದ ಬಲಗಡೆ ಇರುವ ಎರಡನೇ ಚುಕ್ಕಿಗೆ,
ಮೂರನೇ ಗೆರೆಯನ್ನು ಮೂರನೇ ಚುಕ್ಕಿಗೆ ಈ ರೀತಿಯಾಗಿ ಒಂದರ ಕೆಳಗೆ ಮತ್ತೊಂದು ಸಾಲು ಸೇರಿಸುವಂತೆ 5 ಗೆರೆಗಳನ್ನು 5 ಚುಕ್ಕಿಗಳಿಗೆ ಸೇರಿಸಬೇಕು. ನಂತರ ಬಲತುದಿಯನ್ನು ಎಡಭಾಗದಲ್ಲಿರುವ 5 ನೇರ ಚುಕ್ಕಿಗಳಿಗೆ ಒಂದಾದ ಮೇಲೊಂದರಂತೆ ಸೇರಿಸಬೇಕು. ಅಂದರೆ ಮೊದಲ ಗೆರೆಯ ಬಲತುದಿಯಿಂದ ಎಡಗಡೆ ಇರುವ ಮೊದಲ ಚುಕ್ಕಿಗೆ, ಎರಡನೇ ಗೆರೆಯನ್ನು ಎರಡನೇ ಚುಕ್ಕಿಗೆ, ಮೂರನೇ ಗೆರೆಯನ್ನು ಮೂರನೇ ಚುಕ್ಕಿಗೆ ಈ ರೀತಿಯಾಗಿ 5 ಗೆರೆಗಳ ಬಲತುದಿಯನ್ನು ಎಡಗಡೆ ಇರುವ ಚುಕ್ಕಿಗಳಿಗೆ ಸೇರಿಸಬೇಕು. ನೆನಪಿರಲಿ, ಗೆರೆಗಳ ಎಡಭಾಗದಿಂದ ಎಳೆಯನ್ನು ಬಲಭಾಗದಲ್ಲಿರುವ ಚುಕ್ಕಿಗಳಿಗೆ, ಗೆರೆಗಳ ಬಲಭಾಗದ ತುದಿಯನ್ನು ಎಡಭಾಗದಲ್ಲಿರುವ ಚುಕ್ಕಿಗಳಿಗೆ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಎಕ್ಸ್ ರೀತಿ ಬರುವಂತೆ ಸೇರಿಸಬೇಕು. ಅಂದರೆ ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್ ಕಾಂಬಿನೇಷನ್ನಲ್ಲಿ ಗೆರೆಗಳನ್ನು ಚುಕ್ಕಿಗಳಿಗೆ, ಚುಕ್ಕಿಗಳನ್ನು ಗೆರೆಗಳಿಗೆ ಸೇರಿಸಬೇಕು. ಈ ರೀತಿಯಾಗಿ ಅಷ್ಟದಳ ಪದ್ಮದ ಸುತ್ತಲೂ 8 ಕಡೆಗಳಲ್ಲೂ ಸೇರಿಸಬೇಕು. ಇದನ್ನು ಸೇರಿಸಿದ ಬಳಿಕ ಅದು ಕೂಡ ಪದ್ಮದ ರೀತಿ ಕಾಣುತ್ತದೆ. ಒಟ್ಟಾರೆಯಾಗಿ ಎಲ್ಲ ಗೆರೆಗಳನ್ನು ಜಾಗರೂಕವಾಗಿ ಎಕ್ಸ್ ರೀತಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸೇರಿಸಬೇಕು. ಬಳಿಕ ರಂಗೋಲಿಯ ಸುತ್ತಲೂ ಶ್ರೀ ವಾಸುದೇವಾಯ ನಮಃ ಎಂದು ಬರೆಯಬೇಕು. ಕೊನೆಯದಾಗಿ ಅರಿಶಿನ ಮತ್ತು ಕುಂಕುಮದಿಂದ ರಂಗೋಲಿಯನ್ನು ಅಲಂಕರಿಸಿದರೆ ನಮ್ಮ ಇನ್ನೊಂದು ವಿಧವಾದ ಅಕ್ಷಯ ಪಾತ್ರೆ ರಂಗೋಲಿ ಬರೆದು ಕಂಪ್ಲೀಟ್ ಆಯಿತು. ಅಕ್ಷಯ ಪಾತ್ರೆಯನ್ನು ಪಾಂಡವರ ವನವಾಸದ ಸಂದರ್ಭದಲ್ಲಿ ಸೂರ್ಯದೇವನು ನೀಡಿದನು. ಒಮ್ಮೆ ಶ್ರೀಕೃಷ್ಣ ಇದರಲ್ಲಿ ಉಳಿದಿದ್ದ ಒಂದು ಅಗಳು ಅನ್ನವನ್ನು ತಿಂದು ಸಂತುಷ್ಟನಾಗಿ ದೇವರಿಗೆ ಪ್ರೀತಿ ಮತ್ತು ನಮ್ರತೆಯಿಂದ ಅರ್ಪಿಸಿದ ಅನ್ನದ ಒಂದೇ ಕಾಳು ಸಂಪೂರ್ಣ ಬ್ರಹ್ಮಾಂಡಕ್ಕೆ ಉಣಿಸಿ ತೃಪ್ತಿಪಡಿಸುವ ಬೀಜವಾಗುತ್ತದೆ ಎಂದು ಹೇಳಿದನು ಎಂಬ ಪ್ರತೀತಿ ಇದೆ. ಎಲ್ಲರಿಗೂ ಅಕ್ಷಯ ತೃತೀಯ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಆಯಸ್ಸು, ಆರೋಗ್ಯ, ನೆಮ್ಮದಿ, ಸಂಪತ್ತನ್ನು ಕೊಟ್ಟು ಸನ್ಮಂಗಳವನ್ನುಂಟು ಮಾಡಲಿ ಎಂದು ಕೇಳಿಕೊಳ್ಳುತ್ತಾ, ಈ ನನ್ನ ಪುಟ್ಟ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.